ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ನಾಯಕಿಯಾಗಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಇದೀಗ ವಿಧಿವಶರಾಗಿರುವಂಥ ಘಟನೆ ನಡೆದಿರುವಂಥದ್ದು. ಈ ಘಟನೆ ನಡೆದಿರೋದು ನಿಜಕ್ಕೂ ಕೂಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಮಟ್ಟಿಗೆ ಆಘಾತ ಮತ್ತು ನಷ್ಟ ಉಂಟಾಗಿದೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದರೆ ಸಿನಿಮಾ ರಂಗದಲ್ಲಿ ಇವರದಂಥ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಛಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿರುವಂಥ ಕಲಾವಿದೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಸಿನಿಮಾದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಹೆಸರು ಕೂಡ ಮಾಡಿರುವಂಥ ಅತಿ ದೊಡ್ಡ ಕಲಾವಿದರು ಕೂಡ ಆಗಿದ್ದಾರೆ. ಇವರು ಬೇರೆ ಯಾರಲ್ಲ, ನಂದಿನಿ CM ಅವರು. ನಂದಿನಿಯವರು ಚಿತ್ರರಂಗದಲ್ಲಿ ಈಗ ಇತ್ತೀಚೆಗೆ ಕನ್ನಡತಿ ಆಗಿರ್ಬೋದು, ನೀನಾದಿನ ಸೀರಿಯಲ್ನಲ್ಲಿ ಆಟೋ ಚಾಲಕಿಯಾಗಿ ಈ ಸೀರಿಯಲ್ನ 2ನೇ ನಾಯಕಿಯಾಗಿ ಕೂಡ ಇವರು ಗುರುತಿಸ್ಕೊಂಡಿದ್ದರು. ಅದು 2ನೇ ನಾಯಕಿಯಾಗಿದ್ದಂಥ ಅದ್ಭುತವಾದಂಥ ಕಲಾವಿದೆ ನಂದಿನಿಯವರು ಇದೀಗ ವಿಧಿವಶರಾಗಿರುವಂಥ ಘಟನೆ ನಡೆದಿರುವಂಥದ್ದು. ನಿಜಕ್ಕೂ ಇದೊಂದು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಮತ್ತು ದೊಡ್ಡ ಮಟ್ಟಿಗೆ ಆಘಾತ ಅಂತಲೂ ಕೂಡ ಹೇಳಲಾಗ್ತದೆ ಸ್ನೇಹಿತರೆ. ಹಾಗಾಗಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಇಂಥ ಕಲಾವಿದೆ ದುಡುಕಿನ ನಿರ್ಧಾರವನ್ನು ಮಾಡಿ ನೆರವೇರಿದಂಥ ಸ್ಥಿತಿಯಲ್ಲಿ ಇವತ್ತು ಪತ್ತೆಯಾಗಿರುವಂಥದ್ದು. ಕೇವಲ 26ನೇ ವಯಸ್ಸಿನಲ್ಲೇ ಕೊನೆ ಸೆಳೆದಿದ್ದಾರೆ ನಂದಿನಿಯವರು. ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದರು. ಇತ್ತೀಚೆಗೆ ಒಂದು ದುನಿಯಾ ವಿಜಯ್ ಮತ್ತು ಮಯೂರ್ ಪಟೇಲ್ ಅವ್ರ ಜೊತೆ 2 ಸಿನಿಮಾಗಳಿಗೆ ಸಹಿ ಕೂಡ ಹಾಕಿದ್ರು. ನಾಯಕಿ ಆಗುವ ಎಲ್ಲ ಕೂಡ ಬಂದಿತ್ತು ಅಂತ ಹೇಳ್ಬೋದು. ಬೆಳ್ಳಿತೆರೆಯಲ್ಲಿ ಅವಕಾಶ ಕೂಡ ಒದಗಿ ಬಂದಿತ್ತು ಇವರ ಅಭಿನಯಕ್ಕೆ. ತಮಿಳಿನ ಒಂದು ಖ್ಯಾತ ಸೀರಿಯಲ್ನಲ್ಲಿ ಕೂಡ ನಾಯಕಿಯಾಗಿ ಕಾಣಿಸ್ಕೊಂಡಿದ್ರು ನಂದಿನಿಯವರು. ಆದರೆ ದುರಂತ ಅಂತ್ಯಕ್ಕೆ ಇಂದು